ಬೇಡ ಬೇಡ. ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಒಂದು 2 ತಿಂಗಳಿಂದ ಫುಲ್ ಸರ್ಚ್ ಮಾಡ್ತಾ ಇದ್ದೆ ಒಂದು ಮಾನಿಟರ್ಗೋಸ್ಕರ. ಎಂಟೈರ್ ಬೆಂಗಳೂರೆಲ್ಲ ಸುತ್ತಾಡಿ ಬಂದೆ. SP ರೋಡು, ಎಲ್ ಜಿ ಶೋರೂಮು, ಕ್ರೋಮಾ. ಸೊ ಫುಲ್ ಕನ್ಫ್ಯೂಷನ್ಲಿದೆ ಯಾವ ತೊಗೋಬೇಕಂತ ಹೇಳ್ಬಿಟ್ಟು ಫೈನಲಿ ನಾನು ಬ್ರ್ಯಾಂಡು ಬೆನ್ಕ್ಯೂ ಮಾನಿಟರ್ ತೊಗೊಂಬಂದಿನಿ. ನೋಡಿ ಯಾವ ಥರ ಇದೆ. ಇವಾಗ ಜಸ್ಟ್ ಬೆಳಗ್ಗೆ ಬಂತು. ನೋಡಿ ನನ್ನ ಮುಖನೇ ಕಾಣಿಸ್ತಾ ಇಲ್ಲ, ಎಷ್ಟೊಂದು ದೊಡ್ಡದಿದೆ. 32 ಇಂಚ್ ಬೆನ್ಕ್ಯೂ ಮಾನಿಟರ್ ಬ್ರ್ಯಾಂಡ್ ಇದೆ. ಮಾನಿಟರಲ್ಲಿ ಒಳ್ಳೆ ಬ್ರ್ಯಾಂಡು. ಸೊ ಫುಲ್ ಎಲ್ಲ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಫೈನಲಿ ಡಿಸೈಡ್ ಮಾಡಿ ಒಂದು 32 ಇಂಚ್ ಮಾನಿಟರ್ ತೊಗೊಂಡಿದ್ದೀನಿ. ಎಡಿಟಿಂಗ್ಗೆ, ಗೇಮಿಂಗ್ಗೆ ಎಲ್ಲಕ್ಕೋಸ್ಕರ. ಸೊ ಎಲ್ಲ ಥರ ಮಾನಿಟರ್ ನೋಡಿದೆ, LG, ಡೆಲ್ಲು, ಬೇರೆ ಎಲ್ಲ ಸ್ಯಾಮ್ಸಂಗ್ ಎಲ್ಲ ನೋಡಿದೆ. ಸೊ ನನಗೆ ಜಾಸ್ತಿ ರಿವ್ಯೂ ಎಲ್ಲ ಚೆನ್ನಾಗಿ ಅನಿಸೋದು ಬೆನ್ಕ್ಯೂ ಕಡೆಯಿಂದ. ಸೊ ಬೆನ್ಕ್ಯೂದಲ್ಲಿ 27 ಇಂಚು 32 ಎರಡೂ ಇತ್ತು. ಸೊ ತೊಗೊಳ್ತಾ ದೊಡ್ಡ ತೊಗೋಬೇಕು ಅಂದ್ಕೊಂಡ್ಬಿಟ್ಟು ಸೊ ಫೈನಲಿ 32 ಇಂಚು PD3205U ಅಂತ. ಸೊ ಇದು ಅಮೆಝಾನ್ ಕಡೆಯಿಂದ ಆರ್ಡರ್ ಮಾಡಿದ್ದೀನಿ. ಸೊ ಬನ್ನಿ ಇದು ಅನ್ಬಾಕ್ಸಿಂಗ್ ಮಾಡೋಣ. ಅಮೆಝಾನ್ ಪ್ರೈಮಿಂದ ಡೆಲಿವರಿ ಆಯಿತು. ಇದು ಬಿಲ್ ಇರುತ್ತೆ, ಆಮೇಲೆ ನೋಡೋಣ ಇದು 1 by 1. ಓಪನ್ ಮಾಡೋದು ಅಟ್ಟೇನು ಬೇಡ. ಬರತ್ತಣ್ಣ ವಾ ಅರದಕ್ಷತೆ. ಸೊ ಓಪನ್ ಮಾಡಿದಾಗ ಈ ಥರ ಬರುತ್ತೆ. ಸೊ ಫೈನಲಿ ಓಪನ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಇದರಲ್ಲಿ C2C ಟೈಪ್ ಕೇಬಲ್ ಇದೆ. ಸೊ HDMI ಟು HDMI ಇಲ್ಲ, ಇದು ಡಿಸ್ಪ್ಲೇ ಪೋರ್ಟು. ಏನೋ ಎಕ್ಸ್ಟ್ರಾ ಡಿಸ್ಪ್ಲೇ ಹಾಕಬೇಕಂದ್ರೆ ಡಿಸ್ಪ್ಲೇ ಟು ಡಿಸ್ಪ್ಲೇ ಪೋರ್ಟ್ ಇದೆ, DP ಪೋರ್ಟು. ಆಮೇಲೆ HDMI ಟು HDMI ಕೇಬಲ್ ಇದೆ. ಸೊ ಇದೇನಿದೆ ಗೊತ್ತಿಲ್ಲ, ನೋಡೋಣ ಆಮೇಲೆ ಹೇಳ್ತೀನಿ. ರಿವ್ಯೂ ಮಾಡಿಬಿಟ್ಟು ಹೇಳ್ತೀನಿ. ಸೊ ಇದು ಮಾತ್ರ ಪವರ್ ಕೇಬಲು. ಇದು ಬುಕ್ಲೆಟ್ ಇದೆ, ಎಲ್ಲ ಡೀಪಾಗಿ ಆಮೇಲೆ ಓದಿಬಿಟ್ಟು ನೋಡಿ ಆಮೇಲೆ ಚೆಕ್ ಮಾಡ್ತೀನಿ. ಮಾನಿಟರ್ ಬ್ಯಾಕ್ ಹಾಕೋಕ್ಕೆ ಇದು. ಸೊ ಮೇನ್ ಇದು ವಾವ್, ನೋಡಿ ಎಷ್ಟು ವೇಟ್ ಇದೆ, ಹೆವಿ ವೇಟ್ ಇದೆ ಬೇಸ್ಗೆ. ಫುಲ್ 32 ಇಂಚ್ ಮಾನಿಟರ್ ಅಂದರೆ ಫುಲ್ ಹೆವಿ ಇರುತ್ತೆ. ಸೊ ಅದಕ್ಕೆ ಬೇಸ್ಗೆ ಇದು ಸಖತ್ತಾಗಿದೆ. ನೋಡಿ ಎಷ್ಟು ವೇಟ್ ಇದೆ, ವಾವ್, ಫುಲ್ ವೇಟ್ ಇದೆ, ಸಖತ್ತಾಗಿದೆ. ಇಲ್ಲಿ ಬೆನ್ಕ್ಯೂ ಕಡೆಯಿಂದ ಲೋಗೋ ಬರುತ್ತೆ. ಹಾಂ ಓಕೆ, ತೆಗೆಯೋದು. ಸೊ ಇದು ಹಾಟ್ ಕೀ ಅಂತ. ಹಾಟ್ ಕೀ ಸ್ಪೆಷಲಿ ಇದಕ್ಕೆ ಮಾತ್ರ ಬರುತ್ತೆ, ಬೆನ್ಕ್ಯೂಗೆ ಮಾತ್ರ. ಸೊ ಇದು ನಾವು ಇದರಲ್ಲೇ ಎಲ್ಲ ಪ್ರತಿಯೊಂದೆಲ್ಲ ಕಂಟ್ರೋಲ್ ಮಾಡ್ಬೋದು, ಬ್ರೈಟ್ನೆಸ್ಸು ಅದು ಇದೆಲ್ಲ. ಸೊ ಹಾಟ್ ಕೀ ಅಂತ. ಸೊ ನೋಡಿ ಯಾವ ಥರ ಇದೆ. ವಾವ್, ಫೈನಲಿ ಮೇನ್. ವಾವ್, ಆಗ ಇಡ್ತಾನೆ ಅದು ಮ್ಯಾಗಡಲ್ಲಿ. ವಾವ್, ಇದು ನೋಡಿ ಎಷ್ಟೊಂದು ವೇಟ್ ಇದೆ ಎಲ್ಲ. ಸ್ಟ್ಯಾಂಡ್, ಮಾನಿಟರ್ಗೆ ಹಾಕಿ ಸ್ಟ್ಯಾಂಡ್ ಇದೆ. ಬಿಡ್ಬಿಡ್ತೀನಿ, ಅದು ಓಪನ್ ಮಾಡ್ತೀನಿ ನೀರು.
ನೋಡಿ ಎಷ್ಟು ವೇಟ್ ಇದೆ. 32 ಇಂಚ್ ಮಾನಿಟರ್ ಅಂದರೆ ಅದನ್ನೇ ಹೋಲ್ಡ್ ಮಾಡೋಕ್ಕೆ ಇಷ್ಟೊಂದು ಹೆವಿಯಾಗಿರೋದು ಸ್ಟ್ಯಾಂಡ್ ಇದೆ. ಫೈನಲಿ ಮಾನಿಟರ್ ಅನ್ಬಾಕ್ಸ್ ಮಾಡೋ ಟೈಮ್ ಬಂತು. ಹಬ್ಬ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದಾಗ ಮೇನ್ ಭಯ ಅಂದರೆ ಡ್ಯಾಮೇಜ್ ಆಗಿದ್ದಿಲ್ಲ ಅಂತ ನೋಡೋಕ್ಕೆ. ವಾ, ನೋಡಿ ಯಾವ ಥರ ಇದೆ ಅನ್ನೋದು. ಪ್ಲಾಸ್ಟಿಕ್ ಹಾಕಿಲಿ ನೋಡಿ ಯಾವ ಥರ ಇದೆ ಡಿಸ್ಪ್ಲೇ, ಇಷ್ಟೊಂದು ದೊಡ್ಡದು. ಸರಿ 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 ಮುಟ್ಟಬೇಡ. ಸೊ ಇದಕ್ಕೆ ಫಸ್ಟ್ ಏನು ಇದು ಪ್ಲೇಸ್ ಮಾಡ್ಬೇಕಾ? ಬೇಸ್ಮೆಂಟ್ ಇಲ್ಲ ಸರಿ ಸರ್, ಅದು ಮೇಲೆ ಮುರಿತಾರೆ ತಂದ್ಕೊಂಡು ಬಿಡ. ಎಷ್ಟೊಂದು ವೇಟ್ ಇದೆ, ಹೆವಿ ವೇಟ್ ಇದೆ, ಒಂದೇ ಕೈಲಿ ಹಿಡೋಕ್ಕಾಗ್ತಿಲ್ಲ. ಫುಲ್ ಮೆಟಲ್ ಇದೆಯಲ್ಲ, ಫುಲ್ ಮೆಟಲ್ ಬರ್ತಿದೆಯಲ್ಲ. ಸೊ ಇದಕ್ಕೆ ಈ ಥರ ಪ್ಲೇಸ್ ಮಾಡಿಬಿಟ್ಟು ಎರಡು ಸೈಡ್ ಎಡ್ಜ್ ಇರುತ್ತೆ, ಎಡ್ಜ್ ನೋಡ್ಕೊಂಡ್ಬಿಟ್ಟು ಪ್ಲೇಸ್ ಮಾಡಬೇಕು. ಆಮೇಲೆ ಪ್ಲೇಸ್ ಆದಮೇಲೆ ಕೆಳಗಡೆ ಸ್ಕ್ರೂ ಇರುತ್ತೆ. ಸ್ಕ್ರೂ ತಗೊಂಡಿಲ್ಲ, ಸೆಪ್ರೇಟ್ ಏನು ಸ್ಕ್ರೂ ಬೇಕಾಗಿಲ್ಲ. ಇದನ್ನು ನೀವು ಡೈರೆಕ್ಟ್ ಈ ಥರ ಮಾಡಿದ್ರೆ ಸಾಕು. ನನಗೇನು ಬೇಕು ನೋಡಿ ಈ ಥರ. ಸೊ ಫೈನಲಿ ಬೇಸ್ಮೆಂಟ್ ರೆಡಿ ಇತ್ತು. ಇವಾಗ ಇದು ಇನ್ಸ್ಟಾಲೇಷನ್ ಮಾಡೋದು ತುಂಬ ಈಜಿ ಇದೆ. ಈ ಥರ ಒಳಗಡೆ ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ವಾ, ಮುಗಿದೈತೆ ಅಷ್ಟೇ. ಸೊ ನಮ್ಮ ಮಾನಿಟರ್ ರೆಡಿ. ವಾವ್, ಎಷ್ಟು ಹೈಟ್ ಇದೆ ನೋಡಿ. ಇದನ್ನು ನಾವು ಯಾವ ಥರ ಬೇಕಾದರೂ ರೊಟೇಟ್ ಮಾಡ್ಕೋಬೋದು. ಅದು ಬೇಡ ನೋಡಿ, ಈ ಥರ ನಾವು ರೊಟೇಟ್ ಮಾಡ್ಕೋಬೋದು. ಸರಿ, ಇದು ಕಾಣಿಸಲ್ಲ ಸರಿ, ಮತ್ತು ಹಂಗೆ ಬರುತ್ತೆ. ಈ ಥರ ಮಾಡ್ಬೋದು. ಫ್ರಂಟು ಬ್ಯಾಕು ಈ ಥರ ಎಲ್ಲ ಹೋಲ್ಡ್ ಮಾಡ್ಬೋದು. ವಾ, ಸೊ ಇದನ್ನು ಆನ್ ಮಾಡಿಬಿಟ್ಟು ಒಂದು ಸಲ ತೋರಿಸಿ ನಿಮ್ಗೆ. ಆನ್ ಮಾಡಿಬಿಟ್ಟು ನನಗೆ CPU ಕನೆಕ್ಟ್ ಮಾಡಿಬಿಟ್ಟು ಸೊ ನೋಡೋಣ ಯಾವ ಥರ ಇದೆ. ಫೈನಲಿ ನಾವು ಸಿಸ್ಟಮ್ ಪ್ಲೇಸ್ ಮಾಡಿದ್ವಿ. ಸೊ ಎಂಟರ್ ಟೇಬಲೆಲ್ಲ ಇದೇ ಹಿಡಿದುಬಿಟ್ಟಿದೆ. ಸೊ ನನ್ನ CPU ಹಳೆ CPU ಇದೆ ಮಾನಿಟರು. ಸೊ ಮುಂಚೆ ನನ್ನ ಹತ್ರ ಮುಂಚೆ ಈ ಮಾನಿಟರ್ ಇತ್ತು, ಡೆಲ್ ಮಾನಿಟರು. ಸೊ ಇದೇನು 19 ಇಂಚ್ ಇರ್ಬೋದೇನೋ, ಬಟ್ ಇದು ಫುಲ್ ಕಣ್ಣು ನೋವಾಗ್ತಾಯಿತ್ತು. ಒಂದು 2-3 ಅವರ್ ಕೂತ್ಕೊಂಡು ಸಾಕು, ಫುಲ್ ಕಣ್ಣು ನೋವಾಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇದು ಆರ್ಡರ್ ಮಾಡಿದ್ದೀನಿ. ಸೊ ಬನ್ನಿ ಒನ್ ಬೈ ಒನ್ ಕನೆಕ್ಟ್ ಮಾಡೋಣ ಇದೆಲ್ಲ PCಗೆ. ಸೊ ಫಸ್ಟ್ ಪವರ್ ಕೇಬಲ್ ಇದೆ, ಪವರ್ ಕೇಬಲಿಂದ ಕನೆಕ್ಟ್ ಮಾಡೋಣ. ಸೊ ಇದು ಪವರ್ ಕೇಬಲು ಫುಲ್ ದೊಡ್ಡದಿದೆ. ಸೊ ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ಮತ್ತೆ ಇವಾಗ ಅಂಗಡಿಗೆ ಹೋಗಿಬಿಟ್ಟು ಜಸ್ಟ್ ಮತ್ತೆ ಇದು ತೊಗೊಂಬಂದು ಕನೆಕ್ಟರ್. ಸೊ ನೀವು ಯಾರಾದರೂ ಆರ್ಡರ್ ಮಾಡಿದ್ರೆ ಆನ್ಲೈನಲ್ಲಿ ಒಂದು ಸಲ ನೋಡ್ಕೊಂಬಿಡಿ ಪವರ್ ಕೇಬಲ್ ಯಾವ ಥರ ಬರುತ್ತೆ, ದೊಡ್ಡ ಬರುತ್ತೆ ಚಿಕ್ಕ ಬರುತ್ತೆ. ನಾನು ಮತ್ತೆ ಅಂಗಡಿ ಹೋಗ್ಬಿಟ್ಟು ತೊಗೊಂಬಂದೆ. ಇವಾಗ ರೆಡಿ ಇದೆ ಕನೆಕ್ಟ್ ಬಿಟ್ಟು ಮಾಡೋಕ್ಕೆ. ಇದು ಇಷ್ಟೊಂದು ಹೆವಿ ಇದೆ, ಇದು ಮುಟ್ಟಕ್ಕೆ ಇದಕ್ಕೆ ಮಾಡೋಕ್ಕೆ ಭಯ ಆಗುತ್ತೆ ಫುಲ್. ನೆಕ್ಸ್ಟು C ಟೈಪ್ ಇದೆ, ಇದು ಯೂಸ್ ಆಗಲ್ಲ ನಮಗೆ, ಯಾಕಂದ್ರೆ ನಮ್ಮ CPU HDMI ಕೇಬಲ್ ಮಾತ್ರ. ಸೊ HDMI ಕೇಬಲ್ ಕನೆಕ್ಟ್ ಮಾಡೋಣ. ನಮ್ಮ ಹತ್ರ ಆಲ್ರೆಡಿ ಇದೆ HDMI ಕೇಬಲು, ಬಟ್ ಆದರೂ ನಾನು ಕಂಪ್ನಿ ಕಡೆ ಬಂದಿರೋದು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಹಾಟ್ ಕೀ ಎಲ್ಲಿ ಕನೆಕ್ಟ್ ಮಾಡಬೇಕು? ಸೊ ಇದು ಸ್ಪೆಷಲ್ ಹಾಟ್ ಕೀ, ಯಾವಾಗಲೂ ಹೇಳ್ದಂಗೆ ಹಾಟ್ ಕೀ ಒಂದು ಬರುತ್ತೆ. ಇದರಲ್ಲಿ ನಾವೆಲ್ಲ ಪ್ರತಿಯೊಂದೆಲ್ಲ ಕಂಟ್ರೋಲ್ ಮಾಡ್ಬೋದು, ಎಲ್ಲ ಬ್ರೈಟ್ನೆಸ್ಸು ಎಲ್ಲ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಸೊ ಇದನ್ನು ಕನೆಕ್ಟ್ ಮಾಡೋಕ್ಕೆ ಇಲ್ಲೇ ಕೆಳಗಡೆ ಇದೆ.
ಸೊ ಕನೆಕ್ಟ್ ಆಯಿತು. ಸೊ ಈಗ ಆನ್ ಮಾಡೋಣ. ಸೊ ಇವಾಗೆಲ್ಲ ಪವರ್ ಕೇಬಲಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ ಸಿಸ್ಟಮ್ ಸಿ ಪಿ ಯು ಇಂದ ಮಾನಿಟರ್ ಕನೆಕ್ಟ್ ಆಗಿದೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ, ನೋಡೋಣ ಯಾವ ಥರ ಕಾಣಿಸುತ್ತೆ. ಸೊ ನೋಡಿ ಯಾವ ಥರ ಇದೆ, ಸಖತ್ತಾಗಿದೆ. ಡಿಸ್ಪ್ಲೇ ಮಾತ್ರ ಸಖತ್ತಾಗಿದೆ. ಸೊ 32 ಇಂಚ್ ಮಾನಿಟರ್ ಅಂದರೆ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಸಖತ್ತಾಗಿ ಕಾಣಿಸ್ತಾ ಇದೆ ಸ್ಕ್ರೀನ್ ಸೈಜ್ ಎಲ್ಲ. ಸೊ ಕ್ವಾಲಿಟಿ ನೋಡಿ ಯಾವ ಥರ ಇದೆ, ಕ್ಲಾರಿಟಿ ಮೊಬೈಲಲ್ಲಿ ಹೆಂಗೆ ಕಾಣ್ತಾ ಇದೆ ಗೊತ್ತಿಲ್ಲ, ಇದರಲ್ಲಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಸೊ ಫಸ್ಟ್ ನೋಡೋಣ ಇವಾಗ ಬ್ರೌಸಿಂಗಲ್ಲಿ ಯಾವ ಥರ ಇರುತ್ತೆ. ಇವಾಗ ಯೂಟ್ಯೂಬ್ ಓಪನ್ ಮಾಡೋಣ. ಸೊ ಕ್ಲಾರಿಟಿ ಎಲ್ಲ ಸಖತ್ತಾಗಿದೆ. ಸೊ ಅದರ ಪ್ರೀಮಿಯರ್ ಪ್ರೋ ಎಲ್ಲ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ಮೇನ್ ಪ್ರೀಮಿಯರ್ ಪ್ರೋ ಎಡಿಟಿಂಗ್ ಎಲ್ಲ ಚೆನ್ನಾಗಿರುತ್ತೆ. ನಾನು ಹಳೆ ಮಾನಿಟರಲ್ಲಿ ಚಿಕ್ಕದಿತ್ತು ಮಾನಿಟರು, ಅದರಲ್ಲಿ ಎಡಿಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ನೋಡಿ ಪ್ರೀಮಿಯರ್ ಪ್ರೋಲ್ಲಿ ಎಲ್ಲ ಪ್ರತಿಯೊಂದು ಆಪ್ಷನ್ ಎಲ್ಲ ಕ್ಲಿಯರ್ ಕಾಣಿಸುತ್ತೆ. ನಾನು ಹಳೆ ಇದರಲ್ಲಿ ಇದೆಲ್ಲ ಕಾಣಿಸ್ತಿರಲಿಲ್ಲ ಕರೆಕ್ಟಾಗಿ. ಸೊ ಇಲ್ಲೇ ನಾವು ಪ್ರತಿಯೊಂದಲ್ಲಿ ನೋಡ್ಬೋದು ಯಾವ ಥರ ಕಾಣಿಸುತ್ತೆ. ಮಾನಿಟರ್ ಚಿಕ್ಕದಿತ್ತು, ಅದಕ್ಕೋಸ್ಕರ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಡೀಪಾಗಿ ಅಲ್ಲಿ ದೂರ ಕೂತ್ಕೊಂಡು ಪ್ರತಿಯೊಂದೆಲ್ಲ ನೋಡ್ಬೋದು ಕರೆಕ್ಟಾಗಿ. ಸೊ ಇದು ಓಕೆ, ಚೆನ್ನಾಗಿದೆ. ಸೊ ಈ ಮಾನಿಟರ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಸೊ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ಬೋದು PD3205U ಅಂತ ಹೇಳ್ಬಿಟ್ಟು 31.5 ಇಂಚ್ ಬರುತ್ತೆ. ಅಂದರೆ ಆಲ್ಮೋಸ್ಟ್ 32 ಇಂಚ್ ಅಂತ ಹೇಳ್ತಾರೆ. ಆನ್ಲೈನಲ್ಲಿ 49,000ವರೆಗೂ ರೇಟ್ ಇದೆ, 48,999 ರೇಟ್ ಇದೆ. ಸೊ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಏನು ಬರುತ್ತೆ ಅಂದರೆ AQ ಕಲರ್ ಟೆಕ್ನಾಲಜಿ ಇದೆ, ಮತ್ತು ಬೇರೆ ನಾರ್ಮಲ್ USB-C ಇದೆ, USB-C ಟೈಪ್ ಇದೆ, ಟೈಪ್ ಸಿ ಇದೆ, ಐ ಕೇರ್ ಟೆಕ್ನಾಲಜಿ. ನಾನು ಮೇನ್ ತೊಗೊಂಡಿರೋ ಉದ್ದೇಶ ಅಂದರೆ ಇದೆ, ಐ ಕೇರ್ ಟೆಕ್ನಾಲಜಿ ಬರುತ್ತೆ. ಇದೆಲ್ಲ HDR ಟೆಕ್ನಾಲಜಿ ಇದೆ, ಡಾರ್ಕ್ ರೂಮ್ ಟೆಕ್ನಾಲಜಿ ಇದೆ, ಡ್ಯುಯಲ್ ವ್ಯೂ ಅಂದರೆ ಒಂದೇ ಮಾನಿಟರಲ್ಲಿ ನೀವು ಸೆಪ್ರೇಟ್ ಎರಡು ಮಾನಿಟರಾಗಿ ಯೂಸ್ ಮಾಡ್ಬೋದು. ಸೊ ಇನ್ನೊಂದು ಈ ಮಾನಿಟರ್ ಯಾಕೆ ತೊಗೊಂಡ ಉದ್ದೇಶ ಅಂದರೆ ಇದು ವರ್ಲ್ಡ್ ಫಸ್ಟ್ ಪ್ಯಾಂಟೋನ್ ಸ್ಕಿನ್ ಟೋನ್ ವ್ಯಾಲಿಡೇಟೆಡ್ ಡಿಸ್ಪ್ಲೇ ಅಂತಿದ್ದು. ಸೊ ಅದೊಂದು ಮೇನ್ ಉದ್ದೇಶ ತೊಗೊಂಡಿರೋದು. ಆಮೇಲೆ ಈ ರೇಂಜಲ್ಲಿ, ಈ ಅಮೌಂಟಲ್ಲಿ ಸೊ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಸೊ ನಾನು ಆರ್ಡರ್ ಮಾಡಿ ನೆಕ್ಸ್ಟ್ ಡೇ ಅಂದರೆ ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಡೇ ನನಗೆ ಡೆಲಿವರಿ ಇತ್ತು. ಆಮೇಲೆ ಯೂಸರ್ ಫ್ರೆಂಡ್ಲಿ ಇದೆ ಇದೆಲ್ಲ. ನೀವು ಸೊ ಈ ಮಾನಿಟರ್ ಅಡ್ಜಸ್ಟ್ ಮಾಡ್ಬೋದು, ಹೈಟ್ ಅಡ್ಜಸ್ಟ್ ಮಾಡ್ಬೋದು. ನೋಡಿ ಈ ಥರ ಹೈಟ್ ಆಗುತ್ತೆ, ಈ ಥರ ಹೈಟ್ ಅಡ್ಜಸ್ಟ್ ಇದೆ. ನಾನು ಈ ಕಡೆ ಕೆಳಗಡೆ ಇದು ಇಟ್ಟಿದ್ದೀನಿ, ಸೌಂಡ್ ಬಾಕ್ಸ್ ಇದೆ. ಸೊ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ, ಮತ್ತು ಫ್ರಂಟು ಬ್ಯಾಕ್ ಈ ಥರ ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ ಈ ಥರ ರೊಟೇಟ್ ಕೂಡ ಮಾಡ್ಬೋದು. ನಾನು ವಯರೆಲ್ಲ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿ ಹಾಕಿಬಿಟ್ಟಿದ್ದೀನಿ. ಸೊ ಈ ಥರ ಎಲ್ಲ ರೊಟೇಟಲ್ಲಿ ಮಾಡ್ಬೋದು. ಆಮೇಲೆ ಇದು ಹಾಟ್ ಕೀ ಅಂತ ಬರ್ತಿದ್ರಲ್ಲಿ, ಹಾಟ್ ಕೀಯಲ್ಲಿ ನೋಡಿ ಯಾವ ಥರ ಇದೆ. ಹಾಟ್ ಕೀ ಅಂತ ಬರುತ್ತೆ ಇದರಲ್ಲಿ. ಹಾಟ್ ಕೀಲಿ ನೀವು ಪ್ರತಿಯೊಂದೆಲ್ಲ ಡಿಸ್ಪ್ಲೇ ಕಂಟ್ರೋಲ್ ಮಾಡ್ಬೋದು. 1 ಇದೆ, 2 ಇದೆ, 3 ಇದೆ. 1 ಅಂದರೆ ಮ್ಯಾಕ್ಬುಕ್ ಯೂಸ್ ಮಾಡ್ತಾಯಿದ್ರೆ ಅದು ಸಪೋರ್ಟ್ ಮಾಡೋಕ್ಕೆ 1 ಇದೆ. ಸೆಕೆಂಡ್ ಬಟನ್ 2 ಕ್ಲಿಕ್ ಮಾಡಿದ್ರೆ sRGB ಇದೆ. ಸೊ 3 ಕ್ಲಿಕ್ ಮಾಡಿದ್ರೆ ಲೋ ಬ್ಲೂಟೂತ್ ಇದೆ ಡಿಸ್ಪ್ಲೇ ಇದೆ. ಸೊ ಆಮೇಲೆ ಇದೆಲ್ಲ ಬ್ರೈಟ್ನೆಸ್ಸಲ್ಲಿ ಇದೇ ಕಂಟ್ರೋಲ್ ಮಾಡ್ಬೋದು. ನೋಡಿ ಇದರಲ್ಲಿ ಇದು ಸಖತ್ತಾಗಿ ಆಪ್ಷನ್ ಇದೆ. ಸೊ ನಾವು ಪ್ರತಿ ಸಲ ಇಲ್ಲಿ ಬಟನ್ ಕ್ಲಿಕ್ ಮಾಡೋದಲ್ಲ ಅವಶ್ಯಕತೆ ಇರಲ್ಲ. ಸೊ ಹಾಟ್ ಕೀ ಅಂದರೆ ಡೈರೆಕ್ಟ್ ನಾವು ಇದರಲ್ಲಿ ಬ್ರೈಟ್ನೆಸ್ ಕಂಟ್ರೋಲ್ ಮಾಡ್ಬೋದು. ನೋಡ್ಕೊಂಡು ಇಲ್ಲಿ ನೋಡ್ತಾ ಇದ್ರಲ್ಲ, ಹೆಚ್ಚು ಕಡಿಮೆ ಆಗ್ತಾಯಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಡ್ಬೋದು. ಆಮೇಲೆ ಇಲ್ಲಿ 3 ಬಟನ್ ಬರುತ್ತೆ, ಪ್ರತಿಯೊಂದಲ್ಲಿ ಇಲ್ಲಿ ಕಂಟ್ರೋಲ್ ಮಾಡ್ಬೋದು ನೀವು. ನೋಡಿ ಈ ಥರ ಎಷ್ಟೊಂದು ಆಪ್ಷನ್ಸ್ ಇದೆ. ಕಲರು ಪ್ರತಿಯೊಂದೆಲ್ಲ, ಏನು ಬ್ರೈಟ್ನೆಸ್ ಪ್ರತಿಯೊಂದೆಲ್ಲ ನೋಡ್ಬೋದು. ಸೊ ಈ ಥರ ಆಪ್ಷನ್ ಇದೆ ಇದರಲ್ಲಿ. ಸೊ ನೀವು ಏನಾದರೂ ಮಾನಿಟರ್ ತೊಗೋತಿದ್ರೆ, ನಿಮಗೆ ಏನಾದರೂ ಸ್ವಲ್ಪ ಯಾವ ಮಾನಿಟರ್ ತೊಗೋಬೇಕಂತ ಪ್ಲ್ಯಾನ್ ಮಾಡ್ತಿದ್ರೆ ಸ್ವಲ್ಪ ಡೌಟ್ ಕ್ಲಿಯರ್ ಆಗಿ ಅನ್ಕೋತೀನಿ. ಸೊ ಇನ್ನೂ ನಾನು ಏನಾದರೂ ಇನ್ಫಾರ್ಮೇಷನ್ ಇನ್ನೂ ಸ್ವಲ್ಪ ಇದಕ್ಕಿಂತ ಜಾಸ್ತಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಹೊಸಬರಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Hello guys, welcome to my channel. It's my channel. ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಹೆಂಗೆ ಇದ್ದೀರಾ? ಓಕೆ, ಬಾಯ್.
Okay, bye. ಥ್ಯಾಂಕ್ ಯು, ಟೇಕ್ ಕೇರ್. Thank you. Take care.